ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಹಾಗೂ ಏಷ್ಯನ್ ಥ್ರೋಬಾಲ್ ಫೆಡರೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ರೀನಾ ಎಲ್ಜೆ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಹಾಗೂ ಏಷ್ಯನ್ ಥ್ರೋಬಾಲ್ ಫೆಡರೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ರೀನಾ ಎಲ್ಜೆ ಅವರು. ರೀನಾ ಎಲ್ಜೆ ಅವರೇ, ಕ್ರೀಡಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ, ಧನ್ಯವಾದಗಳು. ರೀನಾ ಅವರೇ, ಈ ಚೆಂಡೆಸೆಯುವ ಆಟ ನಿಮ್ಮನ್ನು ಆಕರ್ಷಿಸಿದ್ದು ಹೇಗೆ? ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ. ಚೆಂಡೆಸೆಯುವ ಆಟ ಇದು ಒಂಥರ ನಂಗೆ ಬ್ಲಡ್ ಅಲ್ಲಿ ಬಂದಿದೆ ಅಂತ ಹೇಳ್ಬಹುದು. ಯಾಕೆ ಅಂದ್ರೆ ನಮ್ಮ ಊರುಗಳಿಗೆ ನೀವು ಹೋದ್ರೆ ಜಾತ್ರೆ ಸಮಯದಲ್ಲಿ ಯಾವಾಗ ಎಲ್ಲ ಕಡೆ ಒಂದಷ್ಟು ಟೂರ್ನಮೆಂಟ್ಸ್ ನಡೆಯುತ್ತೆ. ಯಾವುದೇ ಜಾತ್ರೆ ಆಗ್ಲಿ ಅಲ್ಲೊಂದು ಟೂರ್ನಮೆಂಟ್ ಇರುತ್ತೆ. ಅಲ್ಲಿ ಮೇನ್ ಆಗಿ ಹುಡುಗಿರಿಗೆ ಥ್ರೋಬಾಲ್ ಇರುತ್ತೆ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಗುಡ್ ದಟ್ ಫಸ್ಟ್ ಪಾಯಿಂಟ್ ನೀವು ಇದನ್ನ ಕೇಳಿದೀರಾ. ನಮ್ಮ ಊರಲ್ಲಿ ಒಂದು ಟೀಮ್ ಈಗಲೂ ಇದೆ, ಕಾಫಿ ಕಿಂಗ್ ಲಕ್ಕುಂದ ಅಂತ. ಲಕ್ಕುಂದ ಅಂದ್ರೆ ನನ್ನ ಊರ ಹೆಸರು, ಆ ಟೀಮಿನ ಹೆಸರು ಕಾಫಿ ಕಿಂಗ್. ವಿಶೇಷವಾದ ಹೆಸರು. ವಿಶೇಷವಾಗಿ ಕಾಫಿ ಕಿಂಗ್. ನಮ್ ಕಡೆ ಕಾಫಿ ಬೆಳೆಯೋದು ಜಾಸ್ತಿ, ಸಕಲೇಶ್ಪುರ. ಜೊತೆಗೆ ಒಂಥರ ಡಿಫ್ರೆಂಟ್ ಆಗಿ ಇರ್ಬೇಕು ಹೆಸರು. ಎಲ್ರು ಅವ್ರವ್ರ ದೇವ್ರ ಹೆಸರನೋ ಅಥವಾ ಊರ್ ಹೆಸರನೋ ಇಡ್ತಾ ಇದ್ರು. ನಮ್ಮ ಊರಲ್ಲಿ ಒಂದಷ್ಟು ಯುವಕರು ಅವ್ರೆಲ್ಲರೂ ಸಪೋರ್ಟ್ ಮಾಡ್ತಿದ್ರು ನಮ್ಗೆ. ನಮ್ ಮನೆಯವ್ರು ಎಷ್ಟು ಪುಷ್ ಮಾಡ್ತಾರ ಅದಕ್ಕೆ ಜಾಸ್ತಿ ಅವ್ರು ಪುಷ್ ಮಾಡೋರು. ಅವ್ರು ನಮ್ ಜೊತೆ ಬರೋದು, ನಮ್ಮನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು, ಜವಾಬ್ದಾರಿ ಎಲ್ಲ ಅವ್ರದ್ದು. ನಾವು ಜಸ್ಟ್ ಹೋಗೋದು, ಆಟ ಆಡೋದು, ಇನ್ನು ಉಳಿದಿರೋ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಅವ್ರದ್ದು. ನನ್ಗೆ ತುಂಬಾ ಖುಷಿ ಆಗುತ್ತೆ ಇವಾಗ್ಲೂ. ಸೊ ಆ ಇದರಲ್ಲಿ ಬೆಳೆದು ಮತ್ತೆ ನನ್ನ ಹೈಸ್ಕೂಲ್ ಮೆಮೊರಬಲ್, ನಾನು ಎಲ್ಲೂ ಮರ್ತೆ ಹೋಗಕ್ಕಾಗದಿರೋ ಅಂತ ಎಕ್ಸ್ಪೀರಿಯನ್ಸ್ ನನ್ನ ಹೈಸ್ಕೂಲಲ್ಲಿ. ಥ್ರೋಬಾಲ್ ಅಂತ ಬಂದಾಗ ಹೈಸ್ಕೂಲ್ ಮತ್ತೆ ಕಾಫಿ ಕಿಂಗ್ ಲಕ್ಕುಂದ 2 ಟೀಮ್ಗಳನ್ನ ನಾನು ಬೇಸಾಗಿ ತಗೊಂಡು ಅಲ್ಲಿಂದ ನಾನು ಬಂದಿದ್ದು. ಇದು ಹಳ್ಳಿ, ನಮ್ಮೂರು ಸಕಲೇಶ್ಪುರ ತಾಲೂಕಲ್ಲಿ. ಅದೆಲ್ಲೋ ಒಂದ್ ಕಡೆ ಅವರೆಲ್ಲರನ್ನು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ. ನೀವು ನನ್ನ ಕೇಳಿದ್ರೆ ಅದ್ರ ಬಗ್ಗೆ ತುಂಬಾ ಮಾತಾಡ್ತೀನಿ. ಥ್ರೋಬಾಲ್ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಬಾಲ್ ಸಿಕ್ಕಿದ ತಕ್ಷಣ ನೀವು ಸಣ್ಣ ಬೇರೆ ಯಾವ್ದೋ ಬಾಲ್ ಕೊಡಿ, ನಂಗೆ ಗೊತ್ತಿಲ್ಲದೇನೆ ನಾನು ಈ ತರನೇ ಎಸ್ತಿರ್ತೀನಿ. ಅಷ್ಟು ಹಾಸು ಹೊಕ್ಕಾಗಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು ಥ್ರೋಬಾಲ್ ಅಲ್ವಾ? ಲಕ್ಕುಂದ ಊರಿನಿಂದ ಬಂದಂತವರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಾಧಕಿ ಆಗುವವರೆಗಿನ ನಿಮ್ಮ ಪಯಣ ಹೇಗಿತ್ತು? ಈ 2 ಟೀಮ್ಗಳಿಂದ ನಾನು ಶುರು ಮಾಡಿದ್ದು. ಹುಟ್ಟಿದ್ದು ನನಗೆ ಥ್ರೋಬಾಲ್ ಅಲ್ಲಿ. ನಾನು ಬೆಂಗಳೂರಿಗೆ ಬರಬೇಕಾಯ್ತು. ನನ್ನ ಗ್ರಾಜುಯೇಷನ್ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ನಾನು ಬೆಂಗಳೂರಿನಲ್ಲಿ ಮಾಡಿದ್ದು. ಸೊ ಅಲ್ಲಿ ಏನಾಯ್ತು ಅಂದ್ರೆ ನನಗೆ ಅಷ್ಟೊಂದು ಅವಕಾಶಗಳು ಸಿಗ್ಲಿಲ್ಲ. ಮತ್ತೆ ಬೆಂಗಳೂರಿಗೆ ಅಲ್ಲಿಂದ ಬಂದಾಗ ನನಗೆ ಹುಡುಕೋ ಅವಕಾಶಗಳು ಗೊತ್ತಿಲ್ಲ. ನಂಗೆ ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳಬೇಕು, ಇದೆಲ್ಲ ಸ್ವಲ್ಪ ಕಡಿಮೆ ಇನ್ಫಾರ್ಮೇಶನ್ ಇತ್ತು ನಂಗೆ. ನಾನು ಮದುವೆ ಆದ್ಮೇಲೆ ನಾನು ಅವಾಗ ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕಾರ್ಪೊರೇಟ್ ಟೀಮ್ಗೆ ಒಂದಷ್ಟು ಮೇಲ್ಸ್ಗಳು ಎಕ್ಸ್ಚೇಂಜ್ ಆಗ್ತಾ ಇತ್ತು. ಥ್ರೋ ಬಾಲ್ ಅಂದ ತಕ್ಷಣ ನೀವು ಬಿಲೀವ್ ಇಟ್ ಆರ್ ನಾಟ್, ನನ್ನ ಮಗಳು ಹುಟ್ಟಿ 3 ತಿಂಗಳಿಗೆ ನಾನು ಹೋಗಿ ಫೀಲ್ಡ್ ಅಲ್ಲಿ ಆಟ ಆಡಿದ್ದೀನಿ. ನೋಡಿ, ಅಷ್ಟು ಆಕರ್ಷಣೆ ನನಗೆ ಅದು ಮತ್ತೆ ಸಿಕ್ಬಿಡ್ತಲ್ಲ. ಆ ಲೆವೆಲ್ ಅಲ್ಲಿ ನಾನು ಹೋಗ್ಬಿಟ್ಟು ನನ್ನ ಎಲ್ಲಾ ಪ್ಲೇಯರ್ಸ್ ನಾನು ಆಟ ಆಡಿದ್ದೀನಿ. 3 months ನನ್ನ ಡಾಟರ್. ಉಚ್ಚಂಗಿ ಗ್ರಾಮ. ನಾನು ಊರಿಗೆ ಲಕ್ಕುಂದ ಮತ್ತೆ ಬೀರಳ್ಳ ಅಂತ ಕರೀತಾರೆ. ಅಂದ್ರೆ ಅವೆರಡು ಒಂದೇ ಊರು. ನಾನು ಇದ್ರ ಕ್ರೆಡಿಟ್ ನ ಜಾಸ್ತಿ ನನ್ನ ತಾಯಿಗೆ ಕೊಡ್ತೀನಿ. ನನ್ನ ತಂದೆನೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರದ್ದು ವೇ ಆಫ್ ಥಿಂಕಿಂಗೇ ಬೇರೆ, ಅವ್ರ ಸಪೋರ್ಟ್ ಬೇರೆ ತರ ಇತ್ತು. ಇವ್ರು ಹೆಂಗೆ ಅಂತಂದ್ರೆ ನಾವೆಲ್ಲ ವ್ಯವಸಾಯದ ಕುಟುಂಬದಿಂದ ಬಂದಿರೋರು. ನಾವು ಬೆಳಗ್ಗೆ ಎದ್ರೆ ನಾವು ಸ್ಕೂಲಿಗೆ ಹೋಗೋದು ಒಂದು ಪಾಠ ಆದ್ರೆ ನಾವು ಮನೆಯಲ್ಲಿ ಗದ್ದೆ ತೋಟದ ಕೆಲಸ ಮಾಡ್ಲೇಬೇಕು ಬೆಳಗ್ಗೆ ಎದ್ದು. ಥ್ರೋಬಾಲ್ ಆಟ ಬರೋದೇ ಒಂದಷ್ಟು ಬೇಸಿಗೆ ಟೈಮಲ್ಲಿ. ಈಗ ನವೆಂಬರ್ ಡಿಸೆಂಬರ್ ಈ ತರ ಬಂದಾಗ ಆಟಗಳು ಜಾಸ್ತಿ ಆಗತ್ತೆ ಅಲ್ಲಿ, ಟೂರ್ನಮೆಂಟ್ಸ್ ಹಳ್ಳಿಗಳಲ್ಲಿ. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಈ ಭತ್ತನ ಕೊಯ್ಲು ಸಮಯ. ಅದಾದ ತಕ್ಷಣ ನಮ್ ಕಡೆ ಇವಾಗ ಸ್ವಲ್ಪ ಕಡಿಮೆ ಇದೆ, ಆದ್ರೂ ಇವಾಗ್ಲೂ ಈ ಗ್ರೀನ್ ಚಿಲ್ಲಿ ಇರುತ್ತಲ್ಲ, ನಮ್ ಕಡೆ ಭತ್ತನ ಒಂದೇ ಟೈಮ್ ಬೆಳಿತಾರೆ. ಎಲ್ಲ ಕಡೆ 2 ಟೈಮ್ ಬೆಳಿತಾರೆ, ನೀರಾವರಿ ಇರೋ ಕಡೆ. ಇವ್ರು ಏನ್ ಮಾಡ್ತಾರೆ, ಒಂದೇ ಟೈಮ್. ಆ ಒಂದು ಗ್ಯಾಪ್ ಅಲ್ಲಿ 3 ಇಂದ 4 ತಿಂಗಳು ಚಿಲ್ಲಿಗಳನ್ನ ಎಕರೆಗಟ್ಲೆ ಹಾಕ್ಬಿಡ್ತಾರೆ. ಅದಕ್ಕೆ ತುಂಬಾ ಹಾರ್ಡ್ ವರ್ಕ್ ಅದು. ಆ ಕೆಲಸ ಇಂಪಾರ್ಟೆಂಟ್ ಮನೆಯವರಿಗೆ. ಅದಕ್ಕೆ ಏನ್ ಮಾಡೋರು ನಮ್ಮಮ್ಮ, ಒಂದೊಂದ್ಸರಿ ನಮ್ಮನ್ನ 3 ಗಂಟೆಗೆ ಏಳ್ಸಿ ಗದ್ದೆಗೆ ಕಳ್ಸಿರೋದು ಇದೆ. ಈ ಕೆಲಸ ಕಡಿಮೆ ಆಗ್ಬಿಟ್ರೆ ಮನೆಯಲ್ಲಿ ಬೇಡ ಅಂದ್ಬಿಟ್ರೆ ಅದಕ್ಕೆ ಅವ್ರು ಏನೋ ಪ್ಲಾನ್ ಮಾಡಿ ಕಳ್ಸ, ನಮ್ಗೆ ಹೇಳ್ತಾನೆ ಇರ್ಲಿಲ್ಲ ಇದಕ್ಕೋಸ್ಕರ ಅಂತ. ನಮ್ಮ ಅಪ್ಪನ ಕೇಳಕ್ ಭಯ ಆಗಿದ್ರೆ ಇವ್ರ ಹಿಂದೆಯಿಂದ ನಮ್ಮನ್ನ ಆತರ ಗದ್ದೆಗೆ ಬೇಗ ಕಳ್ಸ್ಬಿಡೋದು, ಒಂದಷ್ಟು ಕೆಲಸ ಮುಗಿಸ್ಬಿಡೋದು, ಆಮೇಲೆ ಬಂದು ನಾವು ರೆಡಿಯಾಗಿ ಓಡೋಗೋದು. ಆತರ ಇಂಡೈರೆಕ್ಟ್ ಆಗಿ ಅವ್ರು ನಿಂತ್ಕೊಳ್ತಿದ್ರು. ಈ ತರ ಈಗ್ಲೂ ಆಟ ಆಡ್ತಾರೆ, ಅಲ್ಲಿ ಊರವರೆಲ್ಲ ಆಟ ಆಡ್ತಾರೆ. ನಮ್ಮ ಮನೆಯಲ್ಲಿ 3 ಜನ ಹೆಣ್ಮಕ್ಳು ಆಟ ಆಡ್ತೀವಿ. ನನ್ನ ತಂಗಿ, ನನ್ನ ಅತ್ತಿಗೆ, ನಾನು, ಎಲ್ಲರೂ ಥ್ರೋಬಾಲ್ ಪ್ಲೇಯರ್ಸ್. ಅಂದ್ರೆ ಆ ಊರಿನಲ್ಲಿ ಥ್ರೋಬಾಲ್ ಅಷ್ಟೇ ಆಡ್ತಿದ್ರ ಹೇಗೆ ಅಂತ? ಹಂಗಲ್ಲ, ಒಂಥರ ಅಂದ್ರೆ ಬೇರೆ ಆಟಗಳು ಇದ್ರೂ ಬೇರೆ ಎಲ್ಲಾ ಮನೆಗಳಲ್ಲೂ ಹೆಣ್ಮಕ್ಳು ಇದಾರೆ ಅಂದ್ರೆ ಏನೋ ಗೊತ್ತಿಲ್ಲ ಅಂದ್ರೆ ಇವಾಗ ಟೀಮಿಗೆ ಕಡಿಮೆ ಇದಾರ ಪ್ಲೇಯರ್ಸ್, ನೀವು ಬನ್ನಿ ನೋಡೋಣ ಆಮೇಲೆ. ಆ ಒಂದು ಪರಂಪರೆ
ಹೇಗೆ ಬೆಳೆದ್ ಬಂತು? ಅದರ ಇತಿಹಾಸ ಏನಾದ್ರೂ ಗೊತ್ತಾ ನಿಮ್ಗೆ? ಊರ್ನಲ್ಲಿ ಹೇಗಾಗತ್ತೆ ಅಂದ್ರೆ, ಈಗ ನಮಗೆ ಮನೆ ದೇವ್ರ ಪೂಜೆಗಳು ಜಾತ್ರೆಗಳ ತರ ಆಗತ್ತೆ. ಈ ಜಾನ್ವರಿಯಿಂದ ಶುರುವಾಗತ್ತೆ ಊರ್ ಹಬ್ಬಗಳದು. 4-5 ಊರ್ ಸೇರಿ ಒಂದು ಮನೆ ದೇವ್ರಿರುತ್ತೆ. ಅದಕ್ಕೆ ಪೂಜೆ ಆಗ್ಬೇಕಾದ್ರೆ ಎಲ್ರು ಗ್ಯಾದರ್ ಆಗ್ತಾರೆ. ಬರೀ ಪೂಜೆ ಇರೋದಕ್ಕಿನ್ನ ಅಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ನ ಇಡ್ತಾರೆ. ಕಬಡ್ಡಿ, ಥ್ರೋಬಾಲ್ ಇಸ್ ದ ಮೇನ್ ಗೇಮ್. ಯಾಕೆಂದ್ರೆ ಗ್ರೂಪ್ ಗೇಮ್ಗಳು ಅದೆರಡನ್ನ ಆಟ ಆಡಿಸ್ಬೋದು ಅಂತ. ಅದ್ರ ಜೊತೆಗೆ ಸಣ್ಣ ಸಣ್ಣ ಗೇಮ್ಗಳು ಲೇಡೀಸ್ಗೆ ಅದನ್ನೆಲ್ಲ ಇಡ್ತಾರೆ. ಇದೆರಡು ಮೇನ್ ಗೇಮ್ ಆಗಿ ಇಡ್ತಾರೆ. ಅವಾಗ ಬೇರೆ ಬೇರೆ ಊರುಗಳಿಂದ ಜನರು ಆ ಒಂದು ಪೂಜೆಗೆ ಬರಬಹುದು. ಆ ಕಾರಣಗಳಿಂದ ಅವರು ಅಲ್ಲಿಗೆ ಬರೋ ಅಂತ ಪದ್ಧತಿ. ಹಂಗಾಗಿ ಜನ ಜಾಸ್ತಿ ಆಗ್ತಾರೆ. ಬಂದಾಗ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಸುಮ್ನೆ ಇದ್ ಮಾಡಕ್ಕಾಗಲ್ಲ. ಹಂಗಾಗಿ ಆ ಎಂಟರ್ಟೈನ್ಮೆಂಟಿಗೋಸ್ಕರ ಶುರುವಾಗಿದ್ದು ಈಗಲೂ ನಡೀತಾ ಇರುತ್ತೆ. ಅಲ್ಲಿ ಕೊಡಗಿನಲ್ಲಿ ನೋಡಿ ಹಾಕಿ ಪರಂಪರೆ ಇದೆ. ಹಾಕಿ ಪರಂಪರೆ ಎಲ್ಲ ಕುಟುಂಬದವರು ಸೇರಿ ಒಂದಿಷ್ಟು ಟೀಮ್ ಮಾಡ್ಕೊಂಡು ಹಾಕಿ ಆಡ್ತಾರೆ. ನಾನು PU ಲೆವೆಲ್ ಅಲ್ಲಿ ನಾನು ಹಾಕಿ ಕೂಡ ಆಡಿದ್ದೀನಿ. ಹಾಗಾದ್ರೆ ನಿಮಗೆ ಬೇರೆ ಆಟಗಳಲ್ಲೂ ಆಸಕ್ತಿ? ಡೆಫಿನೆಟ್ ಆಗಿ ನಾನು ಈಗ್ಲೂ ಶಟಲ್ ಆಡ್ತೀನಿ. ನಾನು ಜೊತೆಗೆ ಥ್ರೋ ಬಾಲ್. ನನಗೆ ಇವಾಗ ಯಾವ ಗೇಮಿಗೆ ಕರ್ಕೊಂಡು ಹೋದ್ರು ನಾಟ್ ದಟ್ ನನಗೆ ಬರಲ್ಲ ಆಗಲ್ಲ ಅನ್ನೋದೇನಿಲ್ಲ. ಐ ವಿಲ್ ಪಾರ್ಟಿಸಿಪೇಟ್. ಒಂದು ಆಟ, ಇನ್ನೊಂದು ನನಗೆ ಯೋಗ. ಇದೆರಡು ನಾನು ಕಂಟಿನ್ಯೂಸ್ ಆಗಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಶಾಲಾ ಮಟ್ಟದ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಿ. ರಾಜ್ಯ ಮಟ್ಟದ ಟೂರ್ನಿಗೆ ಹೇಗೆ ಆಯ್ಕೆ ಆದ್ರಿ? ಮತ್ತೆ ನಿಮ್ ಕೋಚ್ ಯಾರು ಥ್ರೋಬಾಲ್ ನಲ್ಲಿ? ರಾಜ್ಯ ಮಟ್ಟಕ್ಕೆ ಆಲ್ಮೋಸ್ಟ್ ನನ್ನ ಎಜುಕೇಶನ್ ಮುಗಿಸಿ ಅದಾದ್ಮೇಲೆ ನಾನು ಅಲ್ಲಿಗೆ ಸೆಲೆಕ್ಟ್ ಆಗಿದ್ದು. ಹೀಗೆ ನಾವು ಕಾರ್ಪೊರೇಟ್ ಟೂರ್ನಮೆಂಟ್ಸ್ ನ ಕಂಟಿನ್ಯೂಸ್ ಆಗಿ ಆಡ್ತಿದ್ವಿ. ನಮಗೆ ನಾರ್ಮಲಿ ವಿಪ್ರೋ, TCS ಮತ್ತೆ IBM ಈ 3 ಟೀಮ್ಗಳಲ್ಲಿ ಸಖತ್ ಕಾಂಪಿಟೇಷನ್ ಇರ್ತಿತ್ತು. ಆಡ್ತಾ 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 ರೆಕಗ್ನಿಷನ್ ಯಾರೋ ನೋಡ್ತಾರೆ ಮಾಡ್ತಾರೆ, ಈ ತರ ಆಗ್ತಾ ಇರುತ್ತಲ್ವಾ. ಹಾಗಾಗಿ ನನಗೆ ಅಲ್ಲಿ ಅವಕಾಶ ಸಿಕ್ಕಿದ್ದು. 100 ಟೂರ್ನಮೆಂಟ್ಸ್ ಮೇಲೆ ಆಟ ಆಡ್ಬಿಟ್ಟಿದ್ದೀನಿ. ಹಾಗೆ ನಾನು ಸೆಲೆಕ್ಷನ್ ಆಗಿದ್ದು. ಈಗ್ಲೂ ಸಂತೋಷ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಫೆಡರೇಷನ್ ಅಲ್ಲೂ ತುಂಬಾ ಒಳ್ಳೆ ಕೋಚ್ ಅವರು. ಮತ್ತೆ ಅದಾದ್ಮೇಲೆ ಶರಣ್ ಅಂತ ಅವರು ಪ್ಲೇಯರ್ ಆಗೇ ಇದ್ರು, ಆಮೇಲೆ ಕೋಚ್ ಆಗಿ. ಈಗ್ಲೂ ನಾವು ಸ್ಯಾಟರ್ಡೆ ಸಂಡೇ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ತೀವಿ. ಒಂದೊಂದ್ಸರಿ ನಮಗೆ ಬೇರೆ ಥ್ರೋಬಾಲ್ ಏನೇನೋ ಕೆಲಸ ಮಾಡ್ತಿರ್ತೀವಲ್ಲ, ಅವಾಗ ಮಿಸ್ ಆಗುತ್ತೆ ಹೊರತು ಈ ಮೂಮೆಂಟಿಗೂ ನಾವು ಥ್ರೋಬಾಲ್ ಅನ್ನೋದನ್ನ ಅವಾಗ ಆಡದ್ವಿ ಬಿಟ್ವಿ ಅಂತಿಲ್ಲ. ಸ್ಟಿಲ್ ವಿ ಆರ್ ಪ್ಲೇಯಿಂಗ್. ರಾಜ್ಯ ತಂಡಕ್ಕೆ ಆಯ್ಕೆ ಆದರೆ ನಂತರ ರಾಷ್ಟ್ರ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲೂ ಕೂಡ ನೀವು ಭಾಗವಹಿಸಿದ್ರಿ. ಚಾಂಪಿಯನ್ ಕೂಡ ಆಗಿತ್ತು ನಿಮ್ಮ ತಂಡ ಅಲ್ವಾ? ನಿಮ್ಮ ಮೊದಲ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ಕುರಿತಾಗಿ ಹೇಳಿ. ರಾಷ್ಟ್ರ ಮಟ್ಟದ ಇಂಡಿಯಾದಲ್ಲಿ ಆಡಿರೋ ಅಂತದ್ದು ಬ್ಯಾಂಗ್ಳೂರ್ನಲ್ಲೇ ನಾನು ಆಟ ಆಡಿದ್ದು. ಮೊದಲನೇದು ಅಂದ್ರೆ ನನಗೆ ನೆನಪುಗಳು ಕಡಿಮೆ ಆಗಿರ್ಬೋದು, ಬಟ್ ಸುಮಾರು ಆಟ ಆಡಿರೋದ್ರಿಂದ. ಬಟ್ ಎಸ್, ಬೇರೆ ಬೇರೆ ಏನೋ ಸ್ಟೇಟ್ಗಳು ಬಂದು ನಮ್ಮ ಜೊತೆ ಆಟ ಆಡಿದಾಗ ಅವರಲ್ಲಿರೋ ಒಂದಷ್ಟು ಸ್ಕಿಲ್ಸ್ ನ ನಾವು ಡೆವಲಪ್ ಮಾಡ್ಕೊಳ್ತಾ ಇದ್ವಿ. ಅಥವಾ ಒಂದಷ್ಟು ನ್ಯೂನತೆಗಳು ಇರುತ್ತೆ, ಅದನ್ನ ನಾವು ಕರೆಕ್ಟ್ ಮಾಡ್ಕೊಳೋದು ಅಥವಾ ಅವರಲ್ಲಿರೋದು, ಈ ತರ ತುಂಬಾ ನೆನಪುಗಳು ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಸ್, ನಾನು ಫಸ್ಟ್ ಆಟ ಆಡಿದ್ದು ಇಂಡೋ ಶ್ರೀಲಂಕಾ ಸೀರೀಸ್. ನೀವು ಇಲ್ಲಿವರೆಗೆ 5 ಅಂತಾರಾಷ್ಟ್ರೀಯ ಥ್ರೋಬಾಲ್ ಟೂರ್ನಮೆಂಟ್ ಗಳಲ್ಲಿ ಭಾಗವಹಿಸಿದ್ದ ಭಾರತ ತಂಡದಲ್ಲಿ ಇದ್ರಿ ಅಲ್ವಾ? ಹಾಗೆ 5 ಕ್ರೀಡಾಕೂಟದಲ್ಲೂ ಕೂಡ ಭಾರತ ಜಯಶಾಲಿಯಾಗಿತ್ತು. 2013ರಲ್ಲಿ ನಡೆದ ಶ್ರೀಲಂಕಾ ಇಂಡೋ ಸೀರೀಸ್ ನಿಮ್ದು ಮೊದಲನೇ ಅಂತಾರಾಷ್ಟ್ರೀಯ ಮಟ್ಟದ್ದು. ಹೇಗಿತ್ತು ಆ ಅನುಭವ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ಬೇಕಾದ್ರೆ ಅಪೋನೆಂಟ್ ಬಹಳ ಸ್ಟ್ರಾಂಗ್ ಇರ್ತಾರೆ. ಅವ್ರ ಸ್ಕಿಲ್ ಶ್ರೀಲಂಕಾ ಟೀಮ್ ಅಂತೂ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ದೇ ಆರ್ ವೆರಿ ಗುಡ್. ಚೆನ್ನಾಗಿ ಆಟ ಆಡ್ತಾರೆ. ನಾವು ಒಂದ್ಸರಿ ದುಬೈನಲ್ಲಿ ಸೋತಿರೋದು ಇದೆ, ಅಷ್ಟ್ರ ಮಟ್ಟಿಗೆ ಆಡ್ತಾರೆ ಅವರು. ಭಾರತನೇ ತುಂಬಾ ಚೆನ್ನಾಗಿ ಆಡುತ್ತೆ ಅಂತಂದ್ರೆ ಅದಕ್ಕಿಂತ ಚೆನ್ನಾಗಿ ಆಟ ಆಡ್ತಾರೆ. ನಂದು ಫಸ್ಟ್ ಟೂರ್ನಮೆಂಟ್ ಇಂಡೋ ಶ್ರೀಲಂಕಾ 2013 ನನ್ನ ಮಗಳು ಇನ್ನೂ ತುಂಬಾ ಚಿಕ್ಕವಳು. ನನ್ನ ಮಗ ಒಂದ್ ಸ್ವಲ್ಪ ಬೆಳೆದಿದ್ದಾನ, ಒಂದ್ 5-6 ವರ್ಷ ಆಗಿತ್ತು ಅವನಿಗೆ. ಅದೊಂಥರ ತುಂಬಾ ಸಂಭ್ರಮ ಇತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಮಗ್ ಗೊತ್ತಿಲ್ಲ, ಅನ್ಸರ್ಟನಿಟೀಸ್. ನಮಗೆ ನಿಜವಾಗ್ಲೂ ಸೆಲೆಕ್ಷನ್ ಲೆಟರ್ ಬರುತ್ತೋ ಇಲ್ವೋ ಹೇಳ್ಬೇಕಂದ್ರೆ ನಾನು ಪಾಸ್ಪೋರ್ಟ್ ಮಾಡಿಸಿದವಾಗ ಸೆಲೆಕ್ಷನ್ ಲೆಟರ್ ಬಂದಿದೆ. ಐ ಡೋಂಟ್ ಹ್ಯಾವ್ ಅ ಪಾಸ್ಪೋರ್ಟ್. ನನಗೆ ಇಷ್ಟು ದಿನದಲ್ಲಿ ಪಾಸ್ಪೋರ್ಟ್ ಸಬ್ಮಿಟ್ ಮಾಡ್ಬೇಕಂತ ಇರುತ್ತೆ. ನಾನು ತತ್ಕಾಲು ಅಲ್ಲಿ ಇಲ್ಲಿ ಓಡಾಡಿ, ಆಮೇಲೆ ಅವರು 7 ಡೇಸಿಗೆ ಬರುತ್ತೆ ಅಂತ ಅದು 15 ಡೇಸ್ ತಗೊಂಡು, ದೆನ್ ಐ ಹ್ಯಾಡ್ ಟು ರಿಕ್ವೆಸ್ಟ್ ಹಿಯರ್ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಇದ್ ಮಾಡಿದ್ದು. ಸಡನ್ ಆಗಿ ಈ ತರ ಒಂದು ಸೆಲೆಕ್ಷನ್ ಆದಾಗ ಎನಿಬಡಿ ವಿಲ್ ಫೀಲ್ ಹ್ಯಾಪಿ ಅಲ್ವಾ? ಅದು ಇಂಟರ್ನ್ಯಾಷನಲ್ಸ್ ಗೆ ಸೆಲೆಕ್ಷನ್ ಆಗಿದೀವಿ ಅಂತ ತುಂಬಾ ಹ್ಯಾಪಿ ಫೀಲಿಂಗ್ ಅದು. ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇಂದ ನಾನು ಯಾವತ್ತೂ ಆಟ ಆಡಿಲ್ಲ. ನನಗೆ ಆಟ ಆಡಬೇಕು, ಆಟ ಆಡ್ತೀನಿ. ಆದ್ರೆ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಹೋಗ್ಬೇಕು. ಚಿಕ್ಕ ಮಕ್ಕಳು ಇಲ್ಲಿ ಪ್ರಾಕ್ಟೀಸು ಮಾಡಬೇಕು, ಆಫೀಸಿಗೆ ಹೋಗ್ಬೇಕು. ಆಫೀಸಲ್ಲೂ ದಿನ ನಾವು ಪರ್ಮಿಷನ್ ಕೇಳ್ಬಿಟ್ಟು ನಾನು ಪ್ರಾಕ್ಟೀಸ್ಗೆ ಹೋಗ್ತೀನಿ ಅನ್ನಕ್ಕಾಗಲ್ಲ ನಮ್ಮ ಮ್ಯಾನೇಜರ್ ಹತ್ರ. ಆ ಒಂದು ಟೈಮನ್ನು ಬಿಟ್ಟು ನಾವು ಬೇರೆ ಟೈಮ್ ಮಾಡ್ಕೋಬೇಕು. ಸ್ಯಾಟರ್ಡೆ ಸಂಡೇ ಸ್ಪೆಂಡ್ ಮಾಡಬೇಕು. ಮನೆ ಮಕ್ಕಳು ಮನೆಯಲ್ಲಿ ನೀವೇನು ಮಾಡ್ದೇನೆ ಬರಕ್ಕಾಗಲ್ಲ. ಸೊ ಯು ನೀಡ್ ಟು ಟೇಕ್ ಕೇರ್. ಕಂಪ್ಲೀಟ್ 100% ಅಲ್ಲಿ ಕೊಟ್ಬಿಟ್ಟು ನಾವು ಆಚೆ ಬರಬೇಕು. ಬಟ್ ನಂಗೆ ಗೊತ್ತಿಲ್ಲ, ಸಮಥಿಂಗ್ ಕೆಪ್ ಮೀ ಗೋಯಿಂಗ್ ಆನ್. ನನ್ನ ಇಲ್ಲಿವರೆಗೂ ಬರೋದಕ್ಕೆ ಏನೋ ಅದೊಂದು ಪ್ಯಾಷನ್ ಅಂತ ನಾನು ಹೇಳ್ತೀನಿ. ಅಂದ್ರೆ ಒಂದು ಒಳಗಡೆ ಶಕ್ತಿ ಇರ್ತದಲ್ಲ. ಹೌದು, ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತ ಬಂತಂದ್ರೆ ಇವೆಲ್ಲ ಯಾವ್ದು ಸಮಸ್ಯೆನೆ ಅನ್ಸಂಗಿಲ್ಲ ಅಲ್ವಾ? ನಾನು ಈ ವಿಷಯದಲ್ಲಿ ಇಂತಲ್ಲ, ನನ್ಗೆ ಒಂದೊಂದ್ಸರಿ ಏನಾದ್ರೂ ಮಾಡ್ಬೇಕಂತ ಅನ್ಸಿದ್ರೆ
ತುಂಬಾ ಕಠಿಣ ಶ್ರಮ ಹಾಕ್ಬಿಡ್ತೀನಿ. ಅದ್ ನನ್ನ ಮನ್ಸಿಗೆ ಬರ್ಬೇಕು, ನಾನು ಅದನ್ನ ಮಾಡ್ಬೇಕು ಅಂತ. ಆ ಒಂದು ಸ್ಟ್ರಾಂಗ್ನೆಸ್ ನನ್ನ ತಂದೆಯಿಂದ ಬಂತು ಅಂತ ನಾನು ಹೇಳ್ತೀನಿ, ಎಲ್ಲ ವಿಷಯದಲ್ಲೂ ಅಷ್ಟೇ. ಅಂದ್ರೆ ನೀವು ಮೊದ್ಲಿಗೂ ಕೂಡ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಿದ್ರಿ, ಮನೆ ಕೆಲಸ ಮಾಡ್ತಿದ್ರಿ, ಹಾಗಾಗಿ ನಿಮ್ಗೆ ಯಾವ್ದು ಕಠಿಣ ಅನ್ಸೋದೇ ಇಲ್ಲ. ಈಗ ಕೃಷಿಕರ ಬದುಕೇ ಒಂಥರ ಕಠಿಣವಾದ ಶ್ರಮದಲ್ಲಿ ಹೋಗ್ತಾ ಇರ್ತದೆ. ಬದುಕಿನಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಿಸೋದು ಇರ್ತದಲ್ಲ, ತಾನಾಗೆ ಬಂದ್ಬಿಟ್ಟಿರ್ತದೆ. ಬರತ್ತೆ. ಏನಾಗತ್ತೆ ಅಂದ್ರೆ ಸಮಸ್ಯೆ ಎಲ್ರಿಗೂ ಬಂದ್ಬಿಡತ್ತೆ. ಅದೇ ಕಷ್ಟ ನಮಗೂ ಆಗ್ತಿರತ್ತೆ. ನಾನು ಎಲ್ಲಿ ಹೋದ್ರು ಇದನ್ನ ಹೇಳ್ತೀನಿ, ಅದೇ ಸಮಸ್ಯೆ ಅದೇ ಪ್ಯಾಟ್ರನ್ ಅಲ್ಲೇ ಇರುತ್ತಲ್ವಾ, ಚೇಂಜ್ ಆಗಲ್ಲ ಪ್ಯಾಟ್ರನ್. ಬಟ್ ಆ ಒಂದು ಡಿಟರ್ಮಿನೇಷನ್ ಇರುತ್ತಲ್ಲ, ಇದು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸರಿ ಹೋಗುತ್ತೆ. ಆ ಒಂದು ಥಾಟ್ ಪ್ರೋಸೆಸ್ ಇರುತ್ತಲ್ಲ, ದಟ್ ವಿಲ್ ಕೀಪ್ ಮೀ ಡ್ರೈವಿಂಗ್ ಎವ್ರಿ ಟೈಮ್. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ನನಗೆ ಫಿಸಿಕಲ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೇನೋ ಒಂದು ಜ್ವರ ಬಂತು, ನಿಮಗೆ ಕೆಲಸ ಮಾಡಕ್ಕಾಗತ್ತಾ? ಇಲ್ಲ. ನಿಮ್ಮ ಮನಸ್ಸು ಕುಗ್ಗುತ್ತೆ. ಫಸ್ಟ್ ಫಿಸಿಕಲ್ ಆಗಿ ನಾವು ಫಿಟ್ ಆಗ್ಬೇಕು. ಮಾನಸಿಕ ಫಿಟ್ನೆಸ್. ನಾವು ದಿನಾ ಬೆಳಗ್ಗೆ ಇದ್ರೆ, ನಾನೊಂದು ಹೇಳ್ತೀನಿ, ಬೆಳಗ್ಗಾದ ತಕ್ಷಣ ನಾವೇನ್ ಮಾಡ್ತೀವಿ, ಮನೆನ ಕ್ಲೀನ್ ಮಾಡ್ತೀವಿ, ಕರೆಕ್ಟಾ? ದಿನಾ ಒಂದು ನಾವಿರೋ ಸ್ಥಳನ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ನಮ್ಮನ್ನ ನಾವ್ ಯಾಕೆ ಕ್ಲೆನ್ಸಿಂಗ್ ಮಾಡ್ಕೊಳಲ್ಲ? ಕ್ಲೀನ್ ಮಾಡಿ, ಮನಸ್ಸನ್ನು ಕ್ಲೀನ್ ಮಾಡಿ, ದೇಹವನ್ನು ಕ್ಲೀನ್ ಮಾಡಿ, ದಿನಾ ಮಾಡಿ. ಇಟ್ಸ್ ಅ ಪ್ರೋಸೆಸ್. ಇವತ್ತು ಒಂದು ಸಣ್ಣ ಕಸ ಬಿದ್ದಿದ್ರೆ ಮನೆಯಲ್ಲಿ, ನಾಳೆ ಇನ್ನೊಂದು ಏನೋ ಒಂದು ದೊಡ್ಡ ಗಲೀಜೆ ಬಿದ್ದಿರುತ್ತೆ, ಅದನ್ನ ನಾವು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತೀವಲ್ಲ, ಹಾಗೆ ನಮ್ಮ ಮನಸ್ಸು ಅಷ್ಟೇ. ಅದನ್ನ ನಾವು ದಿನಾ ಕ್ಲೀನ್ ಮಾಡ್ತಾ ಹೋದ್ರೆ ನಾವು ಡೆಫಿನೆಟ್ ಆಗಿ ನಾವು ಎಲ್ಲರಿಗಿನ್ನ ಭಿನ್ನವಾಗಿ ಬದುಕಬಹುದು. ಹಂಗನ್ಬಿಟ್ಟು ಏನೋ ಸ್ಟ್ರಾಂಗ್ ಅಂದ ತಕ್ಷಣ ಎಲ್ಲವನ್ನು ನಮ್ಮ ಮೇಲೆ ಸಮಾಜ ಆಗ್ಲಿ ಫ್ಯಾಮಿಲಿ ಆಗ್ಲಿ ನಮ್ಮ ಮೇಲೆ ಡಂಪ್ ಮಾಡಬೇಕು ಅಂತಿಲ್ಲ. ದಟ್ ಐ ಡೋಂಟ್ ಲೈಕ್. ಇದೊಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಶೀ ಸ್ಟ್ರಾಂಗ್, ಶೀಲ್ ಡೂ ಇಟ್. ಐ ಡೋಂಟ್ ವಾಂಟ್ ಟು ಹಿಯರ್ ದಟ್. ನಿಮ್ಮ ಪಾಲಿನ ಕೆಲಸವನ್ನು ನೀವು ಮಾಡಿ. ಯಾವುದೋ ಒಂದು ಹೆಣ್ಮಕ್ಳಿಗಾಗ್ಲಿ ನಾನು ನೋಡ್ತೀನಿ, ಏನೋ ಒಂದಾಗತ್ತೆ ಜೀವನದಲ್ಲಿ, ಅವಾಗ ಇವ್ರು ಸ್ಟ್ರಾಂಗ್ ಇದಾರೆ, ಪರವಾಗಿಲ್ಲ, ಇವ್ರು ನೋಡ್ಕೊಂಡು ಹೋಗ್ತಾರೆ. ನಾನೇನ್ ಹೇಳ್ತೀನಿ ಅಂದ್ರೆ, ಆ ಸೆಂಟೆನ್ಸ್ ಯಾರು ಹೇಳ್ತಿರೋ ಅದು ನೀವು ಯು ಆರ್ ಎಸ್ಕೇಪಿಂಗ್ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸ್ಟ್ರಾಂಗ್ನೆಸ್ ಈಸ್ ಟು ಫೇಸ್ ಸಮಥಿಂಗ್ ಅನ್ಯೂಶುವಲ್. ಏನೋ ಒಂದು ಬಂದಾಗ್ಲೂ ನಾವು ನಿಂತ್ಕೊಡೋದಕ್ಕೆ ಆ ಸ್ಟ್ರಾಂಗ್ನೆಸ್ ಬೇಕು. ದಿನಚರಿಗೆ ನಿಮ್ಮ ಪಾಲಿನ ನೀವು ಮಾಡಿ, ನಮ್ಮ ಪಾಲಿನ ನಾವು ಮಾಡ್ತೀವಿ. ಬಿ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ರೀನಾ ಅವರೇ, ಒಳ್ಳೆ ಮಾತನ್ನ ಹೇಳಿದ್ರಿ. ನೀವು 2014ರಲ್ಲಿ ಮಲೇಷಿಯಾದಲ್ಲಿ ನಡೆದ ಏಷ್ಯನ್ ಥ್ರೋಬಾಲ್ ಚಾಂಪಿಯನ್ಶಿಪ್ ನಲ್ಲೂ ಭಾರತದ ತಂಡದ ಜೊತೆಗಿದ್ರಿ, ಗೆದ್ದಿತ್ತು ಕೂಡ. ಅವಾಗ ಭಾರತದ ತ್ರಿವರ್ಣ ಧ್ವಜ ಎತ್ತಿ ಹಿಡಿದು ದೇಶಕ್ಕೆ ಕೀರ್ತಿ ತಂದಿದ್ರಿ. ಆ ಒಂದು ಸಾರ್ಥಕ ಕ್ಷಣಗಳನ್ನ ನೆನಪಿಸಿಕೊಳ್ಳೋದಾದ್ರೆ ನೋಡಿ. ಹೌದು, ಬರ್ತಾ ಇದೆ ಈ ಕ್ಷಣ. ನೀವು ಇವತ್ತಿಗಲ್ಲ, ನೀವು ಯಾವತ್ತು ಹೇಳಿದ್ರು ಹಿಂಗೆ ಆಗತ್ತೆ. ಒಂಥರ ರೋಮಾಂಚನ, ನಿಜವಾಗ್ಲೂ ರೋಮಾಂಚನ ಆಗತ್ತೆ. ಇದನ್ನ ನಾವು ರಿಚೆಸ್ಟ್ ಫೀಲಿಂಗ್ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ. ನೀವು ಯಾವುದೇ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ನನಗೆ ತಂದ್ಕೊಟ್ಟು ದಿಸ್ ಇಸ್ ದ ವೆರಿ ಬಿಗ್ ಥಿಂಗ್ ಅಂತಂದ್ರೆ ನಾನು ನಂಬಲ್ಲ ಅದನ್ನ. ದಿಸ್ ಇಸ್ ದ ರಿಚೆಸ್ಟ್ ಫೀಲ್ ವಾಟ್ ಹ್ಯಾವ್ ಗಾಟ್ ಇನ್ ಮೈ ಲೈಫ್. ದಟ್ಸ್ ದ ಲಕ್ಸುರಿ ಐ ಹ್ಯಾಡ್. ಅದಕ್ಕೆ ಸಾರ್ಥಕ ಕ್ಷಣಗಳು ಅಂದೆ. ಯಾಕಂದ್ರೆ ನಮ್ಮ ಧ್ವಜವನ್ನ ಹಿಡಿದು ಇಡೀ ಗ್ರೌಂಡ್ ಅಲ್ಲಿ ಓಡಾಡಿದ್ದು, ಆ ಫೋಟೋಸ್ ಅಲ್ಲಿ ಒಂದಷ್ಟು ಧ್ವಜನ ಹಿಡ್ಕೊಂಡು ನಾವು ಫೋಟೋಸ್ ಇರ್ಬೋದು. ಮತ್ತೆ ಮೇಯ್ನ್ ಆಗಿ ನಮ್ಮ ದೇಶದ ರಾಷ್ಟ್ರಗೀತೆನ ನಾವು ಎಲ್ಲೇ ಹಾಡ್ತಿದ್ರು ನಾವು ಎದ್ದು ನಿಲ್ತೀವಿ. ಅದು ಒಂದು 10 ಕಂಟ್ರಿಗಳು ನಿಂತು ಅದಕ್ಕೆ ಸಲ್ಯೂಟ್ ಮಾಡಿ ನಿಂತಾಗ ನಮ್ಮ ದೇಶದ ಧ್ವಜಕ್ಕೆ ನಾನು ಎಲ್ಲಿ ಹೋದ್ರು ಈ ವಿಷಯ ಹೇಳ್ತೀನಿ, ನಾವೊಂದು ಕಾರಣಕರ್ತರು ಅದಕ್ಕೆ ಅಂದಾಗ ಅಲ್ಲಿರೋ ಒಂದೊಂದು ಪ್ಲೇಯರ್ ಕಣ್ಣಲ್ಲೂ ನೀರು ಬಂದಿದೆ. ಸಂತೋಷದ ಏನೋ ಆನಂದ ಬಾಷ್ಪ ಅಂತ ಹೇಳ್ತೀವಲ್ಲ, ಅದು ಒಬ್ಬೊಬ್ಬ ಪ್ಲೇಯರ್ ಅಲ್ಲೂ ಬಂದಿದೆ. ನೀವು ಈಗ್ಲೂ ನೋಡಿದ್ರಿ, ನನಗೆ ಅದನ್ನ ಹೇಳಿದ ತಕ್ಷಣ ನನ್ನ ಮೈಯಲ್ಲಿ ಇದು ಶುರುವಾಯ್ತು ಅಂತ. ಸೊ ಹಂಗಾಗಿ ನನಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳೋದಕ್ಕಿಂತ ನಾನು ಅನುಭವಿಸಿರೋದು ತುಂಬಾ. ಅದನ್ನ ನಾನು ಸೈಲೆಂಟ್ ಆಗಿ ಅದನ್ನ ನೆನಪಿಸ್ಕೊಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ನೀವು ಹೇಳುವಾಗ ಕೂಡ ಅದೊಂದು ಕ್ಷಣ ಇದೆಯಲ್ಲ, ಯಾವತ್ತೂ ಮರೆಯಲಾರದಂತದ್ದು ಅನ್ನೋದು ನಿಮ್ಮ ಭಾವನೆ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಡೆಫಿನೆಟ್ ಆಗಿ ನಾವು ವಿನ್ ಆದ್ಮೇಲೆ ನಮಗೆ ರಾಯಭಾರ ಕಚೇರಿನಲ್ಲಿ ನಮಗೆ ಔತಣಕೂಟ ನೈಟ್ ಡಿನ್ನರ್ ಅರೇಂಜ್ ಆಗಿರತ್ತೆ. ಇಟ್ಸ್ ಸೋ ಸ್ಪೆಷಲ್. ಆ ಒಂದು ಅವಕಾಶ ಎಲ್ರಿಗೂ ಸಿಗಬೇಕು, ಎಲ್ರು ಮಾಡ್ಕೋಬೇಕು ಅದನ್ನ ಅಂತ ಹೇಳ್ತೀನಿ. ಇದೆಲ್ಲ ಅನುಭವಗಳು ಲೈಫಲ್ಲಿ ತುಂಬಾ ಸ್ಪೆಷಲ್. ಅಂದ್ರೆ ನೀವು ಹೇಳಿದ್ರಿ ಅವಾಗ ಬಹಳ ಕಷ್ಟಪಟ್ಟು ಮೇಲ್ಗಡೆ ಬಂದೆ. ಈ ಒಂದು ಮೂಮೆಂಟ್ ಇರುತ್ತಲ್ಲ, ಈಗ ರಾಯಭಾರಿ ಕಚೇರಿ ಕರೆದಿದ್ದಾಗಿರ್ಬೋದು, ಭಾರತದ ಧ್ವಜವನ್ನ ಹಿಡಿದಿದ್ದಾಗಿರ್ಬೋದು, ಅದೊಂಥರ ಸಾರ್ಥಕತೆ. ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನನಗೆ ಸಾರ್ಥಕ ಆಯ್ತು ಅನ್ನೋ ಭಾವನೆ ನಿಮ್ಮಲ್ಲಿ. ಹೌದು. ಮತ್ತೆ ನನಗೆ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಬರುತ್ತೆ ಅದರಲ್ಲಿ, ವಿಮೆನ್ ಆಫ್ ದ ಮ್ಯಾಚ್. ನನಗೆ ಅದು ನನ್ನ ಕೋಚ್ ವಾಪಸ್ ಬಂದು ನನ್ನ ಹಸ್ಬೆಂಡ್ಗೆ ಫೋನ್ ಮಾಡ್ತಾರೆ. ನಾನು ಏನು ಮಾಡ್ತಿದ್ದೆ ಅಂದರೆ, ನನ್ನ ಮಗಳು ಚಿಕ್ಕವಳು, ನನ್ನ ಹಸ್ಬೆಂಡ್ ಅರ್ಲಿ ಮಾರ್ನಿಂಗ್ ಬಿಡಬೇಕಿತ್ತು, ಅವ್ರೊಂದು 7 ಗಂಟೆಗೆ ವಾಪಸ್ ಬರೋರು. ನಾನೇನು ಮಾಡ್ತಿದ್ದೆ, ನನ್ನ ಮಗ ಮಲಗಿರ್ತಿದ್ದ, ಅವ್ನು ಸ್ವಲ್ಪ ದೊಡ್ಡವನಿದ್ದ, ಅವನ್ನ ಹಾಗೆ ಮಲಗಿಸ್ಬಿಟ್ಟು ನನ್ನ ಮಗಳನ್ನ ನನ್ನ ಗಾಡಿನಲ್ಲಿ ಕೂರಿಸ್ಕೊಂಡು, ತುಂಬ ಚಿಕ್ಕವಳು, ಹಿಂಗೇನೋ ಒಂದು ಅಡ್ಜಸ್ಟ್ ಮಾಡಿ ಕೂರಿಸ್ಕೊಂಡು ಆನ್ ದ ವೇ ಅವ್ರು ಬರ್ಬೇಕಾದ್ರೆ ಅವರಿಗೆ ಅವಳನ್ನ ಹ್ಯಾಂಡ್ ಓವರ್ ಮಾಡಿ ನಾನು ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ. 7 ಗಂಟೆಗೆ ನಾವು ಅಲ್ಲಿ ಇರಲೇಬೇಕು. 5
ನಿಮಿಷ ಲೇಟು 3 ದಿನ ಆದರೆ ನಾವು ನಮ್ಮನ್ನು ಪನಿಷ್ಮೆಂಟಿಗೆ ಹಾಕ್ತಾರೆ. ಸೊ ಈ ಥರ ಎಲ್ಲ ಪ್ರೋಸೆಸ್ನ ಅದೆಲ್ಲ ಒಂದು ಜರ್ನಿ ಇದೆಯಲ್ಲ, ನಾನು ಹೇಳ್ತೀನಿ ಸ್ಟ್ರಗಲ್ ಅನ್ನೋದಕ್ಕಿಂತ ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ. ಇನ್ನೊಂದು ವಿಷಯ ಅಂತಂದರೆ ನಾನು ಹೇಳ್ತೀನಿ ನಮ್ಮ ಜನ್ರೇಷನ್ ಇದೆಯಲ್ಲ, ಅದು ನಾವುಗಳು ಹಳ್ಳಿ ಜೀವನನೂ ಅನುಭವಿಸಿದ್ವಿ, ಸಿಟಿ ಜೀವನನೂ ಅನುಭವಿಸಿದ್ವಿ, ಈ ಥರ ಒಂದು ಅವಕಾಶಗಳನ್ನ ಪಡ್ಕೊಂಡು ಅನುಭವಿಸಿದ್ವಿ. ಐ ಫೀಲ್ ಎಸ್ ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್ ಸಮ್ ಪ್ಯಾಷನ್ ವಿಚ್ ಶುಡ್ ವಿಲ್ ಡ್ರೈವ್ ದೆಮ್. ಅವ್ರನ್ನ ಡ್ರೈವ್ ಮಾಡುತ್ತೆ. ಯಾಕೆಂದರೆ ನಾನು ಕೆಲಸ ಮಾಡಿದೆ, ಇನ್ನೇನೋ ಮಾಡಿದೆ, ಮುಗೀತು ನನ್ನ ಜೀವನ. ಸದ್ಗುರು ಹೇಳ್ತಾರೆ ಒಂದ್ಸರಿ, ನನ್ನ ಜೀವನಕ್ಕೋಸ್ಕರನೇ ನಾನು ಬರೀ ಅರ್ನ್ ಮಾಡಿದೆ, ಜೀವನ ಮಾಡಿದೆ ಅಂತಂದ್ರೆ ವಾಟ್ ಎಲ್ಸ್ ಐ ಡಿಡ್ ಇನ್ ಲೈಫ್. ಅಂದ್ರೆ ನಮಗೊಂದು ಆತ್ಮತೃಪ್ತಿ ಬೇಕಲ್ವಾ? ಬರೀ ನಾನು ಒಂದು ಹ್ಯೂಮನ್ ಬೀಯಿಂಗ್ ಹುಟ್ಟದೆ, ಒಂದು ಬಾಡಿ ಸಾಕೊಂಡೆ, ಅದನ್ನ ಮುಗಿಸ್ದೆ ಹೋದೆ ಅನ್ನೋದಕ್ಕಿಂತ ದರ್ ಇಸ್ ಸಮಥಿಂಗ್ ಎಲ್ಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಲೈಫ್ ಈಸ್ ಓನ್ಲಿ ದ ಎಕ್ಸ್ಪೀರಿಯನ್ಸ್ ಅಲ್ವಾ, ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ತುಂಬಾ ಸದ್ಗುರು ಸ್ಪೀಚಸ್ ಕೇಳ್ತಾ ಇರ್ತೀನಿ. ರೀನಾ ಅವರೇ, 2016ರಲ್ಲಿ ಇಂಡೋ ಥೈಲ್ಯಾಂಡ್ ಥ್ರೋಬಾಲ್ ಸೀರೀಸ್ ಕೂಡ ಭಾರತ ಗೆದ್ದಿತ್ತು. ಆ ತಂಡದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ಇಟ್ ಈಸ್ ಅಂದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾಕೆಂದ್ರೆ ಅಲ್ಲಿ ಇನ್ನೊಂದು ಅಂತಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ನಾನು ಔಟ್ ಆಫ್ ದ ಗೇಮ್. ನಮಗೆ ಇಂಡಿಯನ್ ಫುಡ್ ತಿನ್ಬೇಕು ಅಂತ ಕಾರ್ವಿಂಗ್ ನಮ್ಗೆ ಏನು ಅಂದ್ರೆ ಅಲ್ಲಿ ಚೆನ್ನಾಗಿ. ಎಷ್ಟು ದಿನ ಇದ್ರಿ ಈಗ? ನಾವಲ್ಲಿ ಆಲ್ಮೋಸ್ಟ್ 5 days ಇದ್ವಿ ಅನ್ಸುತ್ತೆ. ಸೊ 5 days ಅಲ್ಲಿ ನಮಗೆ ಮಧ್ಯದಲ್ಲಿ ಅವ್ರದ್ದು ಅಟ್ಲೀಸ್ಟ್ ಫುಡ್ ನಮಗೆ ಅಡ್ಜಸ್ಟ್ ಆಗ್ತಿತ್ತು ಹೇಳ್ಬೇಕಂದ್ರೆ. ಥೈಲ್ಯಾಂಡ್ ಫುಡ್ ಒಂದ್ ಹಂತಕ್ಕೆ, ಅವ್ರದ್ದು ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವರು ನಮ್ಗೆ ಅಂತಾನೆ ದೇ ಟ್ರೈಡ್ ಸೋ ಮಚ್ ಟು ಪ್ರಿಪೇರ್ ಸಮಥಿಂಗ್ ಫಾರ್ ಅಸ್, ಆ ತರ ಇತ್ತು. ಬಟ್ ಆ ಟೂರ್ನಮೆಂಟ್ ಅಲ್ಲಿ ನಂಗೆ ಅಲ್ಲಿ ಜನಗಳು ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಎಷ್ಟು ಸ್ಲಿಮ್ ಆಗಿ, ಎಷ್ಟು ಫಿಟ್ ಆಗಿರ್ತಿದ್ರು ಗೊತ್ತಾ ಪ್ರತಿಯೊಬ್ರು. ಅವ್ರು ನೋಡೋದೇ ದೊಡ್ಡ ಖುಷಿ ಆಗ್ತಿತ್ತು. ಜೊತೆಗೆ ಆ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಎಸ್ ವಿ ಹ್ಯಾಡ್, ಇಟ್ ವಾಸ್ ಅನ್ ಇಂಡೋರ್ ಟೂರ್ನಮೆಂಟ್. ಅದು ನಮಗೆ ಔಟ್ಡೋರ್ ಆಡಿಸ್ಲಿಲ್ಲ ಅದನ್ನ. ಒನ್ ಆಫ್ ದ ಯೂನಿವರ್ಸಿಟಿನಲ್ಲಿ ನಮಗೆ ಅದನ್ನ ಆರ್ಗನೈಸ್ ಮಾಡಿದ್ರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಜೊತೆಗೆ ಒಂದು ಅಲ್ಲಿ ಕೋಚ್ಗಳು ಅವರು ಇವರು ಅದು ಎಲ್ಲ ತುಂಬಾ ಪ್ರೊಫೆಷನಲ್ ಆಗಿತ್ತು. ನನಗೆ ಹೇಳಬೇಕು ಅಂತಂದ್ರೆ ದೇರ್ ಆಲ್ ವೆರಿ ಪ್ರೊಫೆಷನಲ್ ಪೀಪಲ್. ದ ವೇ ದೇ ಸ್ಪೀಕ್, ದ ವೇ ದೇ ವಾಕ್ ಆಲ್ಸೋ. ಐ ಹ್ಯಾವ್ ಅ ಫೋಟೋಗ್ರಾಫ್ ಆಫ್ 2-3 people from there, and the way they walk, the way they dress up so well, ಗೊತ್ತಾ. ಜೊತೆಗೆ ನನಗೆ ಇಂಡಿಯನ್ ಫುಡ್ ನನಗೆ ತುಂಬಾ ಇದು ಅನ್ಸುತ್ತೆ. ಎಷ್ಟು ಓಡಾಡಿದ್ವಿ. ಆಮೇಲೆ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು ನಮಗೆ. ಫಸ್ಟ್ ಹೋಗಿ ನಾವು ಅಲ್ಲಿ ಊಟ ಮಾಡಿದ್ವಿ. ಸೇಮ್ ಇಂಡಿಯಾದ ರೆಸ್ಟೋರೆಂಟ್ ಅಲ್ಲಿ ಏನ್ ಫುಡ್ ಕೊಡ್ತಾರೋ ಆ ತರ, ಏನು ಇನ್ನು ಆಂಧ್ರ ಸ್ಟೈಲ್ ಅಲ್ಲಿ ಕೊಡ್ತಾರೆ ನೋಡಿ, ಆ ತರದ್ದು ಒಂದು ರೆಸ್ಟೋರೆಂಟ್. ಹಬ್ಬ ಅನ್ಕೊಂಡ್ವಿ. ಸಿಗುತ್ತೆ ಎಷ್ಟೊಂದು ಇಂಡಿಯನ್ ರೆಸ್ಟೋರೆಂಟ್ ನಮ್ಗೆ ಹತ್ತಿರದಲ್ಲಿ ಸಿಕ್ಕಿರ್ಲಿಲ್ಲ. ಯಾಕೆ ನಮ್ಗೆ ತುಂಬಾ ಆಚೆ ಬಿಡಲ್ಲ ನೋಡಿ, ಜೊತೆಲೇ ಇರ್ಬೇಕಾಗತ್ತೆ ನಾವು ಜಸ್ಟ್ ಲೈಕ್ ಎಲ್ಲೆಲ್ಲೋ ಹೋಗಕ್ಕೂ ಆಗಲ್ಲ ನಾವು. ಬಟ್ ವೆನ್ ಎವರ್ ವಿ ಗೋ ಅಂಡ್ ವಿ ವಿಲ್ ಹ್ಯಾವ್ ಒನ್ ಡೇ ಅಟ್ ಲೀಸ್ಟ್ ಅ ಟ್ರಿಪ್. ಅದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ನಮ್ಗೆ ಯಾವಾಗಲೂ. ಈ ಸಲ ಥ್ರೋಬಾಲ್ ನ್ಯಾಷನಲ್ ಚಾಂಪಿಯನ್ ಆಗಿತ್ತು ನಮ್ಮ ಕರ್ನಾಟಕದ ಮಹಿಳಾ ಮತ್ತು ಪುರುಷರ ತಂಡ. ಅದರ ಮಾರ್ಗದರ್ಶಕಿ ನೀವಾಗಿದ್ರಿ. ಸೊ ಇನ್ನು ಮುಂದೆ ನಮ್ಮ ಕರ್ನಾಟಕ ತಂಡ ಹೇಗಿದೆ, ಥ್ರೋಬಾಲ್ ಭವಿಷ್ಯ? ಕರ್ನಾಟಕ ಟೀಮ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ದೇ ಆರ್ ವೆರಿ ವೆಲ್ ಟ್ರೈನ್ ಅನ್ನೋದಕ್ಕಿಂತ ಹೊಸ ಪ್ಲೇಯರ್ಸ್ ಬರ್ತಾನೆ ಇರ್ತಾರೆ. ಬಟ್ ದೇ ಫಾಲೋ ದ ರೂಟ್ಸ್. ಇಲ್ಲಿ ಏನು ನಡೀತಿರತ್ತೆ ಅದನ್ನ ಅಂದ್ರೆ ಅಷ್ಟರ ಮಟ್ಟಿಗೆ ಟ್ರೈನಿಂಗ್ ಕೂಡ ಆಗತ್ತೆ ಅವ್ರಿಗೆ. ನಾನು ಹೇಳ್ಬೇಕಂತಂದ್ರೆ ಕರ್ನಾಟಕ ಟೀಮ್ದು ಡಿಸಿಪ್ಲಿನ್ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ. ಎಲ್ಲೇ ಹೋಗ್ಲಿ ಅವ್ರ ಡಿಸಿಪ್ಲಿನು, ಅವ್ರು ಎಲ್ಲಿ ಹೇಗ್ ಬಿಹೇವ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಕೋರ್ಟಲ್ಲಿ ಹೇಗ್ ಬಿಹೇವ್ ಮಾಡಬೇಕು, ಎಲ್ಲವನ್ನೂ ಎಕ್ಸಾಗರೇಟ್ ಮಾಡ್ದೇನೆ ಒಂದು ಹಂತಕ್ಕೆ ಸಮತೋಲನವಾಗಿ ಹೇಗ್ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಮ ಕರ್ನಾಟಕ ಟೀಮ್ ತುಂಬಾ ಚೆನ್ನಾಗಿ ಮಾಡುತ್ತೆ. ಕರ್ನಾಟಕ ಟೀಮ್ ಸತ್ಯ ಸರ್ ಅಂತ, ಹಿ ಈಸ್ ದ ಸೆಕ್ರೆಟರಿ ಫಾರ್ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್. ಅವರೆಲ್ಲ ತುಂಬಾ ಶ್ರಮ ಹಾಕ್ತಾರೆ. ದೇರ್ ಆಲ್ ಕಣ್ಣಲ್ಲಿ ನೋಡಿದ್ರೇನೆ ಮಕ್ಕಳು ಫಾಲೋ ಮಾಡಬೇಕು ಹಂಗೆ ಹೇಗಿದೆ ಅಸೋಸಿಯೇಷನ್ ಇಲ್ಲಿ? ಚೆನ್ನಾಗಿದೆ ಆಕ್ಚುಲಿ. ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಕಂಡಕ್ಟ್ ಮಾಡಿ ಮತ್ತೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಒಂದು ಕ್ಯಾಂಪಿಗೆ ಹಾಕಿ ಪ್ರಾಪರ್ ಟ್ರೈನಿಂಗ್ ಕೊಟ್ಟು, ಅಲ್ಲಿಯ ವೆದರ್ಗೆ ಸೂಟ್ ಆಗೋ ತರ ಇಲ್ಲಿ ಟ್ರೈನಿಂಗ್ ಕೊಟ್ಟು, ಅಲ್ಲಿಯ ಫುಡ್ಗೆ ಸೂಟ್ ಆಗೋ ತರ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇಲ್ಲಿ. ಯಾಕೆಂದ್ರೆ ಇವಾಗ ಅಲ್ಲಿ ತುಂಬಾ ಬಿಸಿಲಿದೆ ಅಂತಂದ್ರೆ ಕೋಚಿಂಗ್ ನ ಮಧ್ಯಾಹ್ನದ ಹೊತ್ತು ಕೊಟ್ಟು, ಯಾಕೆಂದ್ರೆ ಹುಡುಗಿ ಅಡ್ಜಸ್ಟ್ ಆಗ್ಬೇಕಿಲ್ಲ. ಅಥವಾ ತುಂಬಾ ಚಳಿ ವೆದರ್ ನಲ್ಲಿ ಎಲ್ಲೋ ಒಂದ್ ಕಡೆ ಆಟ ಆಡಿಸ್ತಾರೆ, ನ್ಯಾಷನಲ್ಸ್ ಇದೆ ಅಂತಂದ್ರೆ ಅವ್ರನ್ನ ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಬಂದು ಆಟ ಆಡಿಸಿ, ಈ ತರದನ್ನೆಲ್ಲ ತುಂಬಾ ಪ್ರಯತ್ನಗಳು ಹಾಕ್ತಾರೆ. ವಿ ಶುಡ್ ರಿಯಲಿ ಥ್ಯಾಂಕ್ ಹಿಮ್ ಅಂಡ್ ದ ಕಂಪ್ಲೀಟ್ ಟೀಮ್. ಇಷ್ಟೆಲ್ಲ ಚೆನ್ನಾಗಿದೆ ಥ್ರೋಬಾಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ. ಆದ್ರೆ ಯಾಕೆ ಒಲಿಂಪಿಕ್ಸ್ ಆಗಿರ್ಬೋದು, ಕಾಮನ್ವೆಲ್ತ್ ಆಗಿರ್ಬೋದು, ಏಷ್ಯನ್ ಗೇಮ್ ಯಾಕೆ ಆಡಿಸ್ತಾ ಇಲ್ಲ ಅಂತ? ಇದು ಏನಾಗ್ತಿತ್ತು ಅಂತಂದ್ರೆ ಇಂಡಿಯಾ ಅಂಡ್ ಸಮ್ ಆಫ್ ದ ಕಂಟ್ರೀಸ್ ಡಾಮಿನೇಟೆಡ್ ಗೇಮ್ ಆಗಿ ಇದು ಉಳ್ಕೊಳ್ತು ಮೊದಲಿಂದ. ಅದು ಆವಾಗ ಇದ್ದಿದ್ದು ಪರಿಸ್ಥಿತಿ. ಆದ್ರೆ ಇವಾಗ ನಾವೊಂದಷ್ಟು ಪ್ಲೇಯರ್ಸ್ ಮತ್ತೆ ಫೆಡರೇಷನ್ ಅಫಿಷಿಯಲ್ಸ್ ಸೇರ್ಕೊಂಡು ಅದನ್ನ ನಾವು ಒಲಿಂಪಿಕ್ ಲೆವೆಲ್ಗೆ ತಗೊಂಡು ಹೋಗೋಕೆ ತುಂಬಾ ಪ್ರಯತ್ನ ಹಾಕ್ತಿದೀವಿ. ಇವಾಗ ನಮ್ಮ ಹತ್ರ ಅರೌಂಡ್ 59 ಕಂಟ್ರೀಸ್ ಆರ್ ಪ್ಲೇಯಿಂಗ್ ಥ್ರೋಬಾಲ್.
ಅದಕ್ಕೆ ಇಂತಿಷ್ಟೇ ಕಂಟ್ರಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸೆಲೆಕ್ಟ್ ಒಂದಷ್ಟು ಅವ್ರದೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಇಷ್ಟು ಕಂಟ್ರೀಸು ಈ ತರದೊಂದಷ್ಟು ಅವ್ರದ್ದು ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನೆಲ್ಲ ಮೀಟ್ ಮಾಡಬೇಕು ಅಂತಂದ್ರೆ ನಾವು ಅದನ್ನ ಪ್ರಯತ್ನ ಹಾಕ್ಬೇಕಾಗತ್ತೆ. ಸಂಪೂರ್ಣ ಹೆಗ್ಡೆ ಮಾತಾಡ್ಸಿದೀರಾ ಅವರನ್ನು, ಶಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಂಡ್ ಶಿ ಈಸ್ ಆಲ್ಸೋ ಡ್ರೈವಿಂಗ್ ದಿಸ್. ನಾವು ಸಪೋರ್ಟಿವ್ ಆಗಿ ಅಥವಾ ಬೇರೆ ಬೇರೆ ಕೆಲಸಗಳನ್ನ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಡೆಫಿನೆಟ್ಲಿ ವಾಂಟ್ ಟು ಥ್ಯಾಂಕ್ ರಾಮಣ್ಣ ಸರ್ ಫೆಡರೇಷನ್ ಇಂದ, ಸಂಪೂರ್ಣ ಹೆಗ್ಡೆ, ಕೋಚ್ ಸಂತೋಷ್ ಸರ್ ಅಂಡ್ ಶರಣ್, ಮಣಿ ಸರ್ ಅಂತ ಹಿ ಇಸ್ ದ ಪ್ರೆಸಿಡೆಂಟ್ ಆಫ್ ದ ಫೆಡರೇಷನ್, ಗೋವಿಂದ್ ರಾಜ್ ಸರ್, ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಮತ್ತೆ ಎವ್ರಿ ಸ್ಟೇಟ್ ಪ್ಲೇಯರ್ಸ್ ಇಂದ ಹಿಡಿದು ಎವ್ರಿ ಸ್ಟೇಟ್ ಫೆಡರೇಷನ್ ಗಳಿದೆಯಲ್ಲ, ಎಲ್ಲರ ಪ್ರಯತ್ನನೂ ಇದೆ ಇದರಲ್ಲಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆಫಿನೆಟ್ ಆಗಿ ನಾವು ಕಮಿಂಗ್ ಇಯರ್ಸ್ ಅಲ್ಲಿ ನಾವು ಅದನ್ನ ಒಲಿಂಪಿಕ್ಸ್ ಅಲ್ಲಿ ನೋಡ್ಬೇಕು ಅಂತ ಹೇಳಿ, ಸುಮ್ನೆ ನೋಡ್ಬೇಕು ಅಂತ ಡ್ರೀಮ್ ಇಟ್ಕೊಂಡು ಕೂತಿಲ್ಲ, ನಾವು ಅದ್ರ ಬಗ್ಗೆ ತುಂಬಾ ಶ್ರಮ ಹಾಕಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ದೇಶದಲ್ಲಿರೋ ಎಲ್ಲರ ಆಶೀರ್ವಾದ ಜೊತೆಗೆ ಸಪೋರ್ಟ್ ಬೇಕಾಗತ್ತೆ. ಎಲ್ಲರೂ ಅದನ್ನ, ಇದೊಂದು ಗೇಮ್ ಇವಾಗ ನಮ್ದು ಆಟ ಎಲ್ಲ ಮುಗೀತು, ನಾವಿನ್ ಹೋಗಿ ನಾವು ಒಲಿಂಪಿಕ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಲ್ಲ. ಈ ಎಲ್ಲ ಶ್ರಮ ನಮ್ಮ ಮುಂದಿನ ಜನರೇಷನ್ಗೆ, ಸ್ಕೂಲಲ್ಲಿ ಓದ್ತಿರೋ ಮಕ್ಕಳುಗಳು ಇವಾಗ ಯಾರು 14-13 ವರ್ಷದಲ್ಲಿ ಆಟ ಇದಾರೋ ಅವರೆಲ್ಲರಿಗೂ ಇದೊಂದು ದೊಡ್ಡ ಅವಕಾಶ ಆಗ್ಬಿಡತ್ತೆ, ಮುಂದೆ ವೇದಿಕೆ ಕಲ್ಪಿಸ್ಕೊಟ್ಟಂಗಾಗತ್ತೆ. ನಾವು ಆಟ ಆಡಿದ್ದಕ್ಕೆ, ನಾವು ಆ ಗೇಮ್ನ ಅಷ್ಟು ಪ್ರೀತಿಸಿದ್ಮೇಲೆ ಅದಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕಲ್ಲ. ಹಾಗೆ ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಕೂಡ ಅರಸಿ ಬಂದಿದೆ, ಅದರ ಕುರಿತಾಗಿ ಹೇಳಿ. ಪ್ರಶಸ್ತಿಗಳು ಅಥವಾ ಬೇರೆ ರೆಕಗ್ನಿಷನ್ಸ್ ನನಗೆ ಒಂದಷ್ಟು ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಹಾಸನಲ್ಲಿ ಪ್ರೆಸೆಂಟ್ ಆಯಿತು. ಅದಾದ್ಮೇಲೆ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಪೋರ್ಟ್ಸ್ ಕ್ಯಾಟಗರಿನಲ್ಲಿ ನನಗೆ ರೆಕಗ್ನಿಷನ್ ಸಿಕ್ತು. ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಸಂಘಟನೆಗಳು, ಅದರಲ್ಲಂತೂ ನಾನು ಒಂದು ಇವೆಂಟ್ ನ ಹಾಸನಲ್ಲಿ ಇದು ಮಾಡಿದೆ. ಅದರಲ್ಲಿ ಒಂದು more than 5,000 people were there in that event. It was so nice to receive a recognition and felicitation from our ಶ್ರೀ ನಿರ್ಮಲಾನಂದ ಸ್ವಾಮೀಜಿ. ನನಗೆ ನನ್ನ ಸ್ಪೀಚ್ ಕೇಳಿ ಅವರು ಮತ್ತೆ ಕರೆದು ಮಾತಾಡ್ಸಿದ್ರು. ನೀನ್ ಬರೀ ಥ್ರೋಬಾಲ್ ಆಡ್ತೀಯ ಅನ್ಕೊಂಡಿದ್ದೆ ಅಮ್ಮ, ಸ್ಪೀಚ್ ತುಂಬಾ ಚೆನ್ನಾಗಿ ಮಾಡ್ತೀಯಾ. ನನಗೆ ಮಾತಾಡೋದು ಇದು ಮೋಸ್ಟ್ಲಿ ನನಗೆ ನನ್ನ ತಂದೆಯಿಂದ ಬಂದಿದೆ ಅಂತ ಅನ್ಕೊಳ್ತೀನಿ. ಅವರು ಜಾಸ್ತಿ ಎಲ್ಲರೊಟ್ಟಿಗೆ ಬೆರೆತು ಮತ್ತೆ ಅವರು ಒಂದನ್ನೇ ಮಾಡಿ ಬದುಕಬಾರ್ದು ಅನ್ನೋದನ್ನ ಮೋಸ್ಟ್ಲಿ ಅವರಿಂದ ಕಲ್ತಿದ್ದು. ನನ್ನ ಸ್ಟೇಟ್ ಫೈನಾನ್ಷಿಯಲಿ ಇನ್ನೇನೋ ಮನೇನ ಏನಿದೆ ಅನ್ನೋದಕ್ಕಿಂತ ಹಿ ಈಸ್ ಅ ಲೀಡರ್ ಸ್ಟಿಲ್. ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಸ್ಕೂಲ್ ಕಾಲೇಜ್ಗಳಲ್ಲಿ ಒಂದಷ್ಟು ಸ್ಪೀಚ್ ಕೊಡೋದಿರ್ಬೋದು, ಅಥವಾ ಒಂದು ರಾಜಕೀಯ ಸಮ್ಮೇಳನಗಳಲ್ಲಿ ಅವ್ರು ಸ್ಪೀಚ್ ಕೊಡ್ತಿದ್ದು. ಜಯಪ್ಪ ಗೌಡ ಅಂತ, ಜಯಣ್ಣ ಅಂತ ಕರೀತಾರೆ, LK ಜಯಣ್ಣ ಅಂದ್ರೆ ನಾರ್ಮಲ್ ಆಗಿ ಗೊತ್ತು. ನಮಗೆ ಎಲ್ಲೇ ಹೋಗಿ ಒಂದು ತಾಲೂಕಲ್ಲಿ ನಿಂತ್ಕೊಂಡು ನಮ್ಗೆ ಏನೇ ಸಮಸ್ಯೆ ಆದ್ರೂ ನಾನು ಇವ್ರ ಮಗಳು ಅಂತ ಹೇಳಿದ್ರೆ ಯಾರೋ ಒಬ್ರು ಬಂದ್ಬಿಟ್ಟು ಅವ್ರ ಮಗಳ ಬನ್ನಿ ಅಂತ ಕರೆಯೋಷ್ಟು ಒಳ್ಳೆಯದನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಸಮಾಜಕ್ಕೆ. ರೈತ ಸಂಘಟನೆಗಳಲ್ಲಿ ಅವ್ರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದವರು. ಮತ್ತೆ ಕೋಆಪರೇಟಿವ್ ಸೊಸೈಟಿನಲ್ಲಿ 24 years ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದವರು ಅವರು. ಮತ್ತೆ ಅವರು ಅನೇಕ ಸಾಮಾಜಿಕ ಕಾರ್ಯಗಳನ್ನ ತುಂಬಾ ನಾನ್ ನೋಡ್ತಿದ್ದೆ ನಮ್ಮ ತಂದೆ ಹೆಂಗೆ ಅಂತಂದ್ರೆ, ಯಾರಾದ್ರೂ ಮಕ್ಕಳು ಸುಮ್ನೆ ಓಡಾಡ್ಕೊಂಡಿದ್ರೆ ಅವ್ರು ಅಲ್ಲಿ ಬಿಡ್ತಿರ್ಲಿಲ್ಲ. ಸುಮ್ನೆ ಏನೋ ಕರೆಯೋದು, ಅವ್ರಿಗೆ ಏನೋ ಒಂದ್ ಕೆಲಸ ಕಲ್ಸ್ಕೊಡೋದು. ಅವರು ಮಲ್ಟಿ ಟ್ಯಾಲೆಂಟೆಡ್, ಅವರು ಯಾವ ಕೆಲಸ ಹೇಳಿ ಅವ್ರಿಗೆ ಬರಲ್ಲ ಅಂತಿಲ್ಲ. ಅವ್ರು ಓದಿರೋದು 3rd standard, ಅವ್ರನ್ನ ನಾವು ಬೀಟ್ ಮಾಡಕ್ ಆಗೋದೇ ಇಲ್ಲ. ಅವ್ರ ನಾಲೆಡ್ಜ್ ಅಲ್ಲಿ ಇರ್ಬೋದು ಅಥವಾ ಬೇರೆ ವಿಷಯಗಳಲ್ಲಿ ಇರ್ಬೋದು. ಅವ್ರು ತುಂಬಾ ಓದ್ತಿದ್ರು ಬುಕ್ಸ್ ನ. ಅದೇ ವಿಷಯ ನನಗೂ ಅಭ್ಯಾಸ ಆಯ್ತು ಅನ್ಸುತ್ತೆ. ಇವತ್ತಿಗೂ ನೀವು ನಮ್ಮ ಮನೇಲಿ ಬಂದ್ ನೋಡಿದ್ರೆ ಒಂದಷ್ಟು ಬುಕ್ ರಾಶಿಗಳನ್ನ ನೋಡ್ತೀರಾ. ಅದೊಂದು ಮಾತುಗಾರಿಕೆ ಬರ್ಬೇಕಂದ್ರೆ ಅದ್ರ ಜೊತೆಗೆ ಓದೂನು ಜಾಸ್ತಿ ಆಗ್ಬೇಕಂದ್ರೆ ಅದಕ್ಕೊಂದು ಹಿಡಿತ. ಓದೋದು ಏನಕ್ಕೆ ಅಂತಂದ್ರೆ ನನ್ನ ಪ್ರಕಾರ ತುಂಬಾ ಓದಾಗ ನಾನು ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ ಆಸ್ ಅ ಹ್ಯೂಮನ್ ಬೀಯಿಂಗ್. ನಾವು ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಓದೋದ್ರಿಂದ ಆ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಪ್ರಾಕ್ಟಿಕಲಿ ನಾವು ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತಾ ಹೋಗುತ್ತೆ. ನನಗಂತೂ ತುಂಬಾ ಎಂಜಾಯ್ ಮಾಡಿ ಓದ್ತೀನಿ ನಾನು. ಇವಾಗ ಅದೇ ಅಭ್ಯಾಸ ನನ್ನ ಮಗಂಗೂ ಇದೆ. ನನ್ನ ಮಗಳಂತೂ ತುಂಬಾ ಓದ್ತಾಳೆ ಬುಕ್ಸು. ಅಂದರೆ ಅವಳಿಗೆ ಯಾವುದೇದೋ ಒಂದಷ್ಟು ಸೀರೀಸು, ಬುಕ್ಸು, ಒಂದಷ್ಟು 3-4 ಜನ ಅವ್ರದೇ ಗ್ರೂಪ್ ಇದೆ. ದೇ ಡಿಸ್ಕಸ್ ಅಬೌಟ್ ಬುಕ್ಸ್. ಅವಳಿಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಇವಾಗ. ರೀನಾ ಅವರೇ, ಇಲ್ಲಿವರೆಗೆ ಮಾತಾಡಿದ್ ನಾವು ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಆದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ನೀವು ಮಾತೆಲ್ಲ ಬಹಳ ಚೆನ್ನಾಗಿ ಮಾತಾಡ್ತಿರಲ್ಲ, ನಮ್ಮ ಯುವ ಜನತೆಗೆ ನೀವೊಬ್ಬ ಯಶಸ್ವಿ ಕ್ರೀಡಾಪಟು ಆಗಿ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಕಿವಿ ಮಾತು. ಲೈಫ್ ವಿಲ್ ಥ್ರೋ ವಾಟ್ ಎವರ್ ಇಟ್ ಹ್ಯಾಸ್ ಟು ಥ್ರೋ. ನಾವು ಅವಾಯ್ಡ್ ಮಾಡಕ್ ಆಗೋದೇ ಇಲ್ಲ. ಪರಿಸರ, ನಾವು ಈ ಭೂಮಿ ಮೇಲೆ ಇದೀವಿ, ಅದು ಏನ್ ಥ್ರೋ ಮಾಡಬೇಕೋ, ಸಮಾಜ ಆಗ್ಲಿ ಪರಿಸರ ಆಗ್ಲಿ, ನಮಗದನ್ನ ಕಳಿಸ್ತಾನೆ ಇರುತ್ತೆ. ಅದನ್ನ ನಾವು ಹೇಗೆ ಅವಾಯ್ಡ್ ಮಾಡ್ತೀವೋ ಅಥವಾ ಅದನ್ನ ಫೇಸ್ ಮಾಡ್ತೀವೋ, ನನ್ನ ಪ್ರಕಾರ ಅದನ್ನ ಫೇಸ್ ಮಾಡಬೇಕು. ಡೋಂಟ್ ಅವಾಯ್ಡ್ ಇಟ್, ಫೇಸ್ ಮಾಡಿ. ಬೆನ್ ತೋರಿಸ್ಬೇಡಿ, ಎದುರು ನಿಲ್ಲಿ, ಕಷ್ಟನ ಅನುಭವಿಸಿ. ಅದರಲ್ಲಿ ನೀವು ಎದ್ದು ಬರ್ತೀರಾ, ಅದರಲ್ಲಿ ನೀವು ಸ್ಟ್ರಾಂಗ್ ಆಗಿರ್ತೀರಾ. ಅವಾಗ ಸ್ಟ್ರಾಂಗ್ನೆಸ್ ಬರುತ್ತೆ. ಯು ವಿಲ್ ವಿನ್ ಒನ್ ಆರ್ ದ ಅದರ್ ಡೇ. ಎಲ್ಲರಿಗೂ ಒಂದೇ ಬ್ರೈನು, ಒಂದೇ ತರದ ಬಾಡಿ, ಒಂದೇ ತರದ ಫಿಸಿಕ್. ನಾನು ಹೇಳಬೇಕು ಅಂತಂದ್ರೆ, ಏನೇನೋ ಕಳ್ಕೊಂಡಿರ್ತೀವಿ ಲೈಫಲ್ಲಿ. ದೇವ್ರು ಕರೆಕ್ಟಾಗಿ ಕೈಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಯಾವುದು ಕಡಿಮೆ ಇಲ್ಲ ನಮಗೆ. ಇಷ್ಟು ಶ್ರೀಮಂತಿಗೆ ಸಾಕಲ್ವಾ ಏನಾದ್ರೂ ಒಂದು ಮಾಡೋದಕ್ಕೆ?
ನಾವು ಹೇಳ್ಬೇಕಂದ್ರೆ ನಾವೆಲ್ಲ ದೊಡ್ಡ ಶ್ರೀಮಂತರು ಅಂತ ಹೇಳ್ತೀನಿ. ಈ ತರ ಒಂದು ನಾರ್ಮಲ್ ಆಗಿರೋ ಬಾಡಿ, ಒಂದು ಮೈಂಡ್ ಸೆಟ್, ಏನೋ ಒಂದು ದುಡ್ಕೊಂಡು ತಿನ್ನೋದಕ್ಕೊಂದು ಕೆಲಸ, ಇಷ್ಟು ಮಾಡ್ಕೊಂಡ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಿ. ಯುವಜನರು ದೇಶಕ್ಕೆ ಏನಾದ್ರೂ ಕೊಡಿ, ಪಕ್ಕದಲ್ಲಿರೋರ್ಗೆ ಯಾರಿಗಾದ್ರೂ ಕೊಡಿ ಸಾಕು. ಪಕ್ಕದಲ್ಲಿರೋ ಒಂದು ಮಗುಗೆ ಏನಾದ್ರೂ ಹೇಳ್ಕೊಡಿ. ಇವಾಗ ನಾವು ಥ್ರೋಬಾಲ್ ಹೇಳ್ಕೊಡಕ್ ಹೋಗ್ತೀವಿ, ನಮಗೆ ಅದರಿಂದ ನಾವು ಫೈನಾನ್ಷಿಯಲ್ ಬೆನಿಫಿಟ್ ಸಿಗುತ್ತೋ ಇಲ್ವೋ ನಾವೇನೂ ನೋಡಲ್ಲ. ನಾವು ಇಲ್ಲಿಂದ ಎಲ್ಲೋ ಹೋಗಿರ್ತೀವಿ, ಅಲ್ಲಿ ಯಾರಿಗೋ ಹೇಳ್ಕೊಟ್ಟು ಬರ್ತೀವಿ, ಯಾವುದೋ ಸ್ಕೂಲ್ಗೆ ಹೋಗ್ತೀವಿ, ನಮಗೇನು ಇದು ಒಲಿಂಪಿಕ್ಸ್ಗೆ ಹೋಗ್ಬೇಕು, ಇದೆಲ್ಲ ಕಡೆ ಪ್ರಚಾರ ಆಗಬೇಕು, ಯಾವುದೋ ದೇಶಕ್ಕೆ ಹೋಗಿ ಹೇಳ್ಕೊಡೋದು, ಇನ್ನೆಲ್ಲೋ ಹೇಳ್ಕೊಡೋದು, ಇದೆಲ್ಲ ಮಾಡೋದು ಯಾಕೆಂದ್ರೆ ಈ ಗೇಮು ಅಲ್ಲಿ ಹೋಗಿ ಅಲ್ಲಿ ನಾವು ನೋಡ್ಬೇಕಷ್ಟೇ. ನಾವು ಯಾವುದೂ ಆಟ ಆಡಲ್ಲ. ನಿಮಗೆ ಗೊತ್ತು, ನಮ್ಮ ಏಜ್ ಆಗೋಯ್ತು ಆಟ ಆಡೋದು. ನನ್ನ ಮಕ್ಕಳು ಆಟ ಆಡ್ತಾರೆ ಅನ್ನೋದು ನಮಗಿಲ್ಲ ಅಲ್ವಾ, ಗೊತ್ತಿಲ್ಲ. ಬಟ್ ಅದರಲ್ಲಿ ಇಂಟ್ರೆಸ್ಟ್ ಇರೋ ಮಕ್ಕಳಿಗೆ ನಾವು ಯಾರ್ದೋ ಮಕ್ಕಳವರು ಅದಿದೆಯಲ್ಲ, ಆ ಒಂದು ಆತ್ಮತೃಪ್ತಿ ಇದೆಯಲ್ಲ, ಇಟ್ ಇಸ್ ಅ ಗ್ರೇಟ್ ಫೀಲ್ ಅಂಡ್ ಗ್ರೇಟ್ ಏನ್ ಹೇಳ್ತಾರೆ ಶ್ರೀಮಂತಿಕೆ ಅಂತ ನಾನು ಹೇಳ್ತೀನಿ. ದೊಡ್ಡ ಶ್ರೀಮಂತಿಕೆ ಅದು ನಮ್ಗೆ, ಹೃದಯ ಶ್ರೀಮಂತಿಕೆ ಅಂತ. ನಮ್ಗೆ ಅವ್ರು ಯಾರಿಗೂ ನಾವ್ ಇದನ್ನೆಲ್ಲ ಮಾಡಿದ್ವಿ ಅಂತ ಅವ್ರು ಯಾರಿಗೂ ಗೊತ್ತೇ ಇರಲ್ಲ ಹೇಳ್ಬೇಕು ಅಂತಂದ್ರೆ. ಹಂಗಾಗಿ ಯಾವುದೇ ಸಮಸ್ಯೆಯನ್ನು ಎದುರಿಸಿ ನಿಲ್ಲಿ, ಅದನ್ನ ರೆಸ್ಪಾನ್ಸ್ ಮಾಡಿ, ಅವಾಗ ತಂತಾನೆ ನಮ್ಮನ್ನ ನಾವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಗುರು ಮತ್ತೆ ಗುರಿ ಇಲ್ದೇನೆ ಯಾವುದೂ ಇಲ್ಲ. ಗುರುಗಳಿಗೆ ರೆಸ್ಪೆಕ್ಟ್ ಎಷ್ಟು ಕೊಡ್ತೀರೋ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲಿ ಹೋಗ್ತೀವಿ. ಎಲ್ಲ ಸ್ಟೇಜಲ್ಲೂ ಒಬ್ಬೊಬ್ರು ಗುರು ಇರ್ತಾರೆ. ಆಫೀಸಿಗೆ ಹೋದ್ರೆ ಒಂದು ಬಾಸ್ ಇರ್ತಾರೆ, ಹಿ ಈಸ್ ಆಲ್ಸೋ ಎ ಗುರು ಫಾರ್ ಅಸ್. ಅಂದ್ರೆ ಗುರುಗಳಿಗೆ ವಿಧೇಯಕರಾಗಿರ್ಬೇಕು. ವಿಧೇಯಕರ ಆಗಿದ್ದಾಗ ನೋಡಿ, ನಾವು ಈಗಿನ ಜನ್ರೇಷನ್ಗೆ ನಾನು ಅದೊಂದು ಹೇಳ್ತೀನಿ, ಯಾವುದೇ ಒಂದು ಟೀಚರ್ ನೋಡ್ಲಿ, ಒಂದು ಕಾಲೇಜ್ ನೋಡ್ಲಿ, ತುಂಬಾ ನೆಗ್ಲಿಜೆಂಟ್ ಆಗಿ ನೋಡ್ತಾರೆ. ಐ ಡೋಂಟ್ ರೆಸ್ಪೆಕ್ಟ್ ದಟ್ ಕೈಂಡ್ ಆಫ್ ಬಿಹೇವಿಯರ್ ಫಾರ್ ಶ್ಯೂರ್. ಸಿ ವ್ಯಾಲ್ಯೂ ದಟ್. ಪರಿಸರನ ನಮಗೆ 1-2 ವರ್ಷ ಓದೋದಕ್ಕೆ ಕಲ್ಪನೆ ಮಾಡಿಕೊಟ್ಟಿರೋ ಅಂತ ಒಂದು ಯೋಚನಾ ಶಕ್ತಿ ಇದೆಯಲ್ಲ ಒಬ್ಬ ವ್ಯಕ್ತಿಗೆ. ಯಾರೋ ಅದನ್ನ ಬೆಳೆಸಿರ್ತಾರ ಆ ಇನ್ಸ್ಟಿಟ್ಯೂಟ್ನ. ಆ ಯೋಚನಾ ಶಕ್ತಿಯಿಂದ ನಾನು ಅಲ್ಲಿ ಹೋಗಿ ಓದಿ ನಾನೇನೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಅಲ್ಲಿ ಒಂದು ಕಲಿಸಿದ ಒಬ್ಬೊಬ್ಬ ವ್ಯಕ್ತಿಗೂ ನಾವು ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಮತ್ತೆ ನಮ್ಮ ಗುರಿ ನಮಗಿರ್ಬೇಕು. ಇವೆರಡರನ್ನ ನಾವು ಜೊತೆನಲ್ಲಿ ಕರ್ಕೊಂಡು ಹೋದಾಗ ಯಾವ ಸಮಸ್ಯೆಯನ್ನು ನಾವು ಎದುರಿಸಬಹುದು. ಸೋಲ್ಬೇಡಿ, ಪ್ರಯತ್ನ ಮಾಡಿ, ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅನ್ಲೆಸ್ ಯು ಸ್ಟಾರ್ಟ್, ಯು ಕೆನಾಟ್ ಫಿನಿಶ್ ಇಟ್. ರೀನಾ ಎಲ್ಜಿ ಅವರೇ, ಒಳ್ಳೆಯ ಮಾತುಗಳನ್ನ ಆಡಿದ್ರಿ ಇಲ್ಲಿವರೆಗೆ. ನಿಮ್ಮ ಯಶಸ್ವಿ ಕ್ರೀಡಾ ಬದುಕಿನ ಕುರಿತಾಗಿ ನಮ್ಮ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಾನು ಚಿರಋಣಿ. ನಮ್ಮನ್ನ ಕರೆಸಿ ಇಲ್ಲಿಗೆ ನಾವು ಸಾಧನೆ ಅಂತ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದನ್ನ ಸಾಧನೆ ಅಂತ ಗುರುತಿಸಿ ನಮ್ಮನ್ನು ಕರೆದು ಮಾತಾಡ್ಸಿದಿರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಿಮ್ಮ ಬದುಕು ಯುವ ಜನಾಂಗವನ್ನ ಸ್ಫೂರ್ತಿಗೊಳಿಸ್ತದಲ್ಲ, ಅದು ಬೇಕು. ನಮ್ಮ ಉದ್ದೇಶನೂ ಕೂಡ ಅದೇ. ಹೌದು. ಅಂದ್ರೆ ನನಗೆ ಸಮಸ್ಯೆಗಳು ಬಂದಾಗ ಕಾಮ್ ಮೈಂಡ್ ಇಸ್ ಅ ಸ್ಟ್ರಾಂಗ್ ಮೈಂಡ್ ಅಂತಾರೆ. ಆ ಕಾಮ್ ಮೈಂಡಿಗೆ ಬರೋದಕ್ಕೆ ನೀವು ನೀಡ್ ಟು ಸ್ಟ್ರಗಲ್ ಅ ಲಾಟ್ ಅಂಡ್ ಯು ನೀಡ್ ಟು ಗಿವ್ ಟೈಮ್. ಅಂದ್ರೆ ಶಾಂತವಾಗಿ ಆ ಶಾಂತತೆಗೆ ಬರೋದು ಅಷ್ಟು ಈಸಿ ಅಲ್ಲ. ನೀವು ನೀಡ್ ಟು ವರ್ಕ್ ಆನ್ ಇಟ್. ಧನ್ಯವಾದಗಳು ರೀನಾ ಎಲ್ಜಿ ಅವರೇ. ಒಳ್ಳೆಯ ಮಾತುಗಳನ್ನ ಆಡಿದಿರಿ. ನಮ್ಮ ಕೇಳುಗರಿಗೆ ಒಂಥರ ಸ್ಫೂರ್ತಿ ಅಂತ ಹೇಳಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಹಾಗೂ ಏಷ್ಯನ್ ಥ್ರೋಬಾಲ್ ಫೆಡರೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ರೀನಾ ಎಲ್ಜೆ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್. ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.